ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಬಂಧುಗಳೇ, ಭಾರತ ದೇಶಕ್ಕೆ ಅತ್ಯಂತ ಮಾನವೀಯತೆಯುಳ್ಳ ಭಾಳ ಅತಿ ಶ್ರೇಷ್ಠವಾದ ಸಂವಿಧಾನ ಇದೆ. ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನಂತರ ಮಾಧ್ಯಮಾಂಗವು ಒಂದು. ಇವುಗಳು ಏನು ಈ ರಾಷ್ಟ್ರದಲ್ಲಿ ಅತ್ಯಂತ ಗೌರವಯುತವಾಗಿ ಎಲ್ಲರಿಗೂ ಸಮಪಾಲನ್ನು ಕೊಡ್ತಕ್ಕಂಥ ಅಂಗಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶ ವಿದೇಶಗಳನ್ನು ತಿರುಗಿ ತಮ್ಮ ಪರಿಶ್ರಮದಿಂದ ಸಂವಿಧಾನವನ್ನು ರಚನೆ ಮಾಡಿಕೊಟ್ರು. ಆದರೆ 6/10/2025 ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿಷ್ಣುವಿನ ವಿಗ್ರಹದ ಮರುಸ್ಥಾಪನೆಗೆ ಒಬ್ಬ ವಕೀಲರು, ಅವರು ಕಿಶೋರ್ ರಾಕೇಶ್ ಅಂತ, ಅವರು ಮನುವಾದತ್ವ ಸನಾತನವಾದಿಗಳನ್ನು ಹೊಂದಿರತಕ್ಕಂಥವ್ರಾಗಿ ಕಾಣ್ತಾರೆ. ಆದರೆ ಬಂಧುಗಳೇ, ನಾನು ಪದೇ ಹೇಳ್ತಾ ಇದ್ದೀನಿ, ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನ ಮನುವಾದ ಅಥವಾ ಸನಾತನವ ಅಥವಾ ವೈದಿಕತ್ವ ಇರ್ತಕ್ಕಂಥ ಹಿಂದೂಗಳಲ್ಲ. ನಾವುಗಳು ಪುರಾತನ ಹಿಂದೂಗಳು, ಮಾನವೀಯ ಹಿಂದೂಗಳು. ಆ ವೈದಿಕ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರು ಬ್ರಾಹ್ಮಣ್ಯವನ್ನು ಹುಟ್ಟಾಕಿದ್ದಾರೆ. ಆದರೂ ಬ್ರಾಹ್ಮಣರು ಕ್ರಮೇಣ ಬದಲಾಗಿ ಪಾಪ ಒಳ್ಳೆ ಬ್ರಾಹ್ಮಣರು ಇದ್ದಾರೆ. ಆ ಬ್ರಾಹ್ಮಣ್ಯವನ್ನು ಇವತ್ತು ಗ್ರಾಮೀಣ ಪ್ರದೇಶದ ಶೂದ್ರ ವರ್ಗದ ಲಿಂಗಾಯತ, ಒಕ್ಕಲಿಗ, ಇನ್ನಿತರೆ ಬರ್ತಕ್ಕಂಥ ಕುರುಬ, ಈಡಿಗ ಎಲ್ಲರೂ ಸಹ ಆಚರಿಸ್ತಾ ಇರ್ತಕ್ಕಂಥದ್ದು ಈ ದೇಶಕ್ಕೆ ಅತ್ಯಂತ ಕೆಟ್ಟ ಮಾರಕ. ಬಂಧುಗಳೇ, ನಾನು ಹೇಳೋ ವಿಚಾರ ಇಷ್ಟೇ. ಏನು 6/10/2025 ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಮಧ್ಯಪ್ರದೇಶದ ಒಂದು ವಿಷ್ಣುವಿನ ವಿಗ್ರಹ ವಿರೂಪಗೊಂಡಿದೆ. ಅದು ಮರುಸ್ಥಾಪನೆಗೆ ಒಬ್ಬ ಮನುವಾದಿಯುಳ್ಳ ಕಿಶೋರ್ ರಾಕೇಶ್ ಅಂತಕ್ಕಂಥ ಒಬ್ಬ ಕ್ರೂರ ನ್ಯಾಯವಾದಿ ದಲಿತ ಎನ್ನುವ ಒಂದೇ ಕಾರಣಕ್ಕೆ PR ಗವಾಯಿ ಅಂತಕ್ಕಂಥ ಗೌರವಯುತ ಜಡ್ಜ್ಗಳ ಮೇಲೆ ತನ್ನ ಕಾಲಿನಿಂದ ಶೂ ತೆಗೆದು ಎಸೀಲಿಕ್ಕೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ನ್ಯಾಯಾಂಗದ ಸಿಬ್ಬಂದಿಗಳು ಮತ್ತು ಅಲ್ಲಿ ವಕೀಲರುಗಳು ಅಕಸ್ಮಾತ್ತಾಗಿ ಬಿದ್ದಿಲ್ಲ. ಇದರ ಕ್ರೌರ್ಯ ಏನು ಅನಿಸ್ತೈತಿ ಅಂದರೆ, ಮನುವಾದತ್ವ, ಸನಾತನವಾದ ಈ RSSನವರು ಯಾವ ರೀತಿ ಹುಟ್ಟಾಕಿದ್ದಾರೆ ಅನ್ನೋಂಥದ್ದ ಪ್ರವೃತ್ತಿಯನ್ನು ತೋರಿಸ್ತದೆ. ಆ ಜಡ್ಜು ಇವರ ವಾದಕ್ಕೆ ಸ್ಪಂದಿಸದೆ ಹೋದರೆ ಈತ ಜಡ್ಜ್ ಮೇಲೆ ಅಪೀಲ್ ಹೋಗ್ಬೋದಾಗಿದೆ. ದಲಿತ ಎನ್ನುವ ಒಂದೇ ಕಾರಣಕ್ಕೆ ಶೂ ಎತ್ತಿದ್ದಾನೆ ಅಂತ ಹೇಳಿದರೆ ಎಷ್ಟು ಮೂರ್ಖತನ ಇದೆ, ಭ್ರಷ್ಟತನ ಇದೆ. ಆ ಕಾರಣಕ್ಕೆ ಹೇಳ್ತೀನಿ ನಾನು, ಈ ದೇಶದಲ್ಲಿ ಹಿಂದೂ ಜನನ್ನು ಅಂತ ಅಳಿಸ್ಕೊಳ್ತಾ ನಾವು ಸನಾತನ ವೈದಿಕ ಈ ಹಿಂದುತ್ವ ನಮ್ಮದಲ್ಲ, RSS ಹಿಂದುತ್ವ ನಮ್ಮದಲ್ಲ, ನಮ್ಮದು ಪುರಾತನ ಹಿಂದುತ್ವ. ಆ ಕಾರಣಕ್ಕಾಗಿ ಈ ಬ್ರಾಹ್ಮಣ್ಯ ಶಾಸ್ತ್ರ ಹೇಳ್ತಕ್ಕಂಥದ್ದನ್ನು, ಕಾಲಗಳಿಗೆಯನ್ನು ನಿಗದಿ ಮಾಡ್ತಕ್ಕಂಥದ್ದನ್ನು ನಾವು ವಿರೋಧಿಸಬೇಕಾಗ್ತದೆ. ಇಲ್ಲ ಅಂದರೆ ಈ ಭಾರತದ ಘನತೆಗೆ ಧಕ್ಕೆ ಆಗ್ತದೆ. ಇವರು BJPಯವರು ಖಂಡಿತವಾಗಿ ಸಂವಿಧಾನವನ್ನು ಬದಲಾವಣೆ ವಿಚಾರ ಆಗ್ಗೆ ಹೇಳ್ತಾ ಇದ್ರು. ನಿಜ, ಇದು ಹಂತವಾಗಿ ಹೇಳ್ತಾ ಇದ್ದಾರೆ. ಹಂಗಂತೇಳಿ ಬೇರೆ ಪಕ್ಷದಾಗೆ ಸನಾತನವಾದಿಗಳಿಲ್ವೇ ಅನ್ಬೋದು. ಕಾಂಗ್ರೆಸ್ನಲ್ಲೂ ಸನಾತನವಾದಿಗಳಿದ್ದಾರೆ.
ಯಾವುದೇ ದೇಶದ ರಾಜಕೀಯ ಪಕ್ಷಗಳೆಲ್ಲ ಸನಾತನವಾದಿಗಳಿದ್ದಾರೆ. ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಮೂಲತಃ ಒಂದು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಒಂದು ಸ್ಫೂರ್ತಿ ಇದೆ. ಯಾಕೆಂದರೆ ಆ ಪಕ್ಷದಲ್ಲಿ ಧರ್ಮಗಳಿಂದ ಧರ್ಮಗಳಿಗೆ ಬದಲಾವಣೆಯಾಗಿ ಸಂಬಂಧ ಮಾಡಿರ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಒಪ್ಪದ್ಕೊಳ್ಬೋದಾಗುತ್ತೆ. ಅದರಲ್ಲಿರ್ತಕ್ಕಂಥ DK ಶಿವಕುಮಾರ್ ಅಂತ ಭ್ರಷ್ಟರನ್ನ ನಾವು ತಿರಸ್ಕರಿಸಬೇಕಾಗ್ತದೆ ಅಂತ ಹೇಳ್ತಾ ಎಷ್ಟು ನಿಮಿಷ ಆಯ್ತು ಹಾಗೆ ದಣ ನಾನು ಈ ಸಂದರ್ಭದಲ್ಲಿ ಆ ವಕೀಲನ ಮೇಲೆ ನ್ಯಾಯವಾದಿಗಳು ಕ್ರಮ ಕೈಗೊಳ್ಳಬೇಡ್ರಿ ಅಂತ ಹೇಳಿದ್ದಾರೆ. ಆದರೆ ಈ ದೇಶದ ಎಲ್ಲ ಅಖಂಡ ಭಾರತೀಯರು ಸನಾತನವಾದಿಗಳಲ್ಲದೆ ಏನು ನಾವೇ ಒಂದು ದೂರನ್ನು ಕೊಡ್ತಾ ಇದ್ದೀವಿ, ಅವನಿಗೆ ಉಗ್ರತರವಾದ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ.